ಮೋಯೆ 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 ಮೋಯೆ. ಯಾಕೆ ಈ ಹಾಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಜಯನಗರದಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಈ ರೆಸ್ಟೋರೆಂಟ್ಗೆ ನಾನು ಹೋದಾಗ ಅಲ್ಲಿರುವಂತಹ ಒಂದು ಕ್ಯೂ ಲೈನ್ ಎಷ್ಟಿತ್ತು ಅಂದರೆ ಯಪ್ಪ, ಅದನ್ನು ನೋಡಿದಾಗ ನನಗೆ ಈ ಹಾಡು ನೆನಪಾಯಿತು. ಯಾವ ರೆಸ್ಟೋರೆಂಟು, ನಾವೇನೇನು ತಿಂದ್ವಿ, ಹೇಗಿತ್ತು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ರೆಸ್ಟೋರೆಂಟ್ ಒಳಗಡೆ ಹೋದರೆ ಎಲ್ಲಿ ನೋಡಿದ್ರು ಅಲ್ಲಿ ಒಂದು ಸ್ವಲ್ಪ ಗ್ರೀನರಿ ಜಾಸ್ತಿ ಕಾಣಿಸ್ತಾ ಇದೆ. ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ವೀಕೆಂಡ್ ಹೋದರೆ ಅಲ್ಲಿ ಫುಲ್ಲಾಗಿತ್ತು, ಹೊರಗಡೆ ಲೈನ್ ಕೂಡ ತುಂಬ ಇತ್ತು. ಅವತ್ತು ನಮಗೆ ಸಿಗಲಿಲ್ಲ. ಮರುದಿನಕ್ಕೆ ನಾವು ಸೀಟ್ ರಿಸರ್ವ್ ಮಾಡಿ ಬಂದ್ವಿ. ಇಲ್ಲಿ ಒಂದೇ ಕಡೆ ವೆರೈಟಿ ಫುಡ್ ಸಿಗತ್ತೆ. ಹಾಗೆ ಜೈನ್ ಫುಡ್ ಬೇಕು ಅಂತಂದರೆ ಅದು ಕೂಡ ಇಲ್ಲಿ ಸಿಗತ್ತೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಟ್ಯಾಂಗೋ ಟ್ವಿಸ್ಟ್ ಅಂತ ತಗೊಂಡ್ವಿ. ಅವ್ರು ಸರ್ವ್ ಮಾಡೋ ರೀತಿಯೆಲ್ಲ ತುಂಬಾ ಚೆನ್ನಾಗಿತ್ತು. ಆದರೆ ಆರೆಂಜ್ ಜ್ಯೂಸ್ಗೆ ಅದು ಇಷ್ಟೇ ಇರುವಂಥದ್ದು ನೋಡಿ, ಅದಕ್ಕೆ 300 ರುಪೀಸ್ ಕಾಸ್ಟು ನನಗೆ ಜಾಸ್ತಿ ಅಂತ ಅನಿಸ್ತು. ಸ್ಟಾರ್ಟರಲ್ಲಿ ಮೊರಕ್ಕಾನ್ ಪನ್ನೀರ್ ಟಿಕ್ಕಾ ಅಂತ ತಗೊಂಡ್ವಿ. ಸ್ಪೈಸಿಯಾಗಿ ತುಂಬಾ ರುಚಿಯಾಗಿತ್ತು. ಹಾಗೆ ಮೆಮೊರಿ ಲೇನ್ ಚೀಸ್ ಪಾಂಡ್ಯೂ ತಗೊಂಡ್ವಿ. ಕಾಸ್ಟ್ ವೈಸ್ ಬಂದರೆ ತುಂಬಾ ಜಾಸ್ತಿ ಆಯಿತು. ಇದು 799 ರುಪೀಸು. ಕೊಡುವಂತಹ ಇಷ್ಟು ಕ್ವಾಂಟಿಟಿಗೆ ಅದು ತುಂಬಾ ಜಾಸ್ತಿ ಆಯಿತು. ಒಂದು ಸ್ವಲ್ಪ ಪೊಟೆಟೊ ಫ್ರೈಸ್, ನ್ಯಾಚೋಸ್, ಹಾಗೆ ಫ್ರೈ ಮಾಡಿರುವಂಥ ವೆಜಿಟೇಬಲ್, ಹಾಗೆ ಬ್ರೆಡ್ ಟೋಸ್ಟ್, ಇಷ್ಟು ಅದರ ಜೊತೆ ಒಂದು ಸ್ವಲ್ಪ ಚೀಸ್ ಕೊಡ್ತಾರೆ ಅಷ್ಟೇ. ಟೇಸ್ಟ್ ಚೆನ್ನಾಗಿದೆ, ಆದರೆ ನನ್ನ ಪ್ರಕಾರ ಪ್ರೈಸ್ ತುಂಬಾ ಜಾಸ್ತಿ ಆಯಿತು. ಇದು ಮಾಂಗೋಲಿಯನ್ ಹಾಟ್ ಬೌಲ್ ಅಂತ. ಇದರಲ್ಲಿ ಶಂಖಪುಷ್ಪ ಫ್ಲವರ್ ಯೂಸ್ ಮಾಡಿರೋ ರೈಸು, ಹಾಗೆ ಸಾಸು, ಸ್ವಲ್ಪ ಕ್ರಿಸ್ಪ್ ಬೀನ್, ಒಂದು ಲೀಫ್ ಕೊಟ್ಟಿದ್ದರು. ಆದರೆ ಇದರ ಜೊತೆ ಒಂದು ಸ್ವಲ್ಪ ತೋಫು ಆರ್ ಪನ್ನೀರ್ ಇರಬೇಕಿತ್ತು ಅಂತ ನನಗನ್ನಿಸ್ತು. ಹಾಗೆ ಚಂದ್ರಮುಖಿ ಬಿರಿಯಾನಿ, ಮಶ್ರೂಮ್ ಗೀ ರೋಸ್ಟ್ ಕೂಡ ಟೇಸ್ಟ್ ಮಾಡಿದ್ವಿ. ಟೇಸ್ಟಲ್ಲಿ ಎಲ್ಲ ಫುಡ್ಡೂ ತುಂಬಾ ಚೆನ್ನಾಗಿದೆ. ಜಯನಗರ 4th ಬ್ಲಾಕ್ 9th ಮೇನ್ ರೋಡಲ್ಲಿರುವಂಥ ಮೋಯಿ ರೆಸ್ಟೋರೆಂಟು. ನನ್ನ ಪ್ರಕಾರ ಇಲ್ಲಿ ಕೆಲವೊಂದು ಫುಡ್ಗೆ ಪ್ರೈಸ್ ಜಾಸ್ತಿ ಆಯಿತು ಅನ್ಸೋದು ಬಿಟ್ಟರೆ ಫುಡ್ಡೆಲ್ಲ ತುಂಬಾ ಚೆನ್ನಾಗಿದೆ. ಹೊಸದನ್ನು ಬಯಸುವವರು ಒಂದು ಸಲ ವಿಸಿಟ್ ಮಾಡ್ಬೋದು. ನೀವೇನಾದರೂ ಈ ಮೊದಲೇ ವಿಸಿಟ್ ಮಾಡಿದರೆ ನಿಮ್ಮ ಅಭಿಪ್ರಾಯವನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.